ಎಲ್ರಿಗೂ ನಮಸ್ತೆ ವೀವರ್ಸ್. ಇವತ್ತು ನಾವು ಹೂಕೋಸಿನ ಪಲ್ಯವನ್ನು ಮಾಡೋಣ. ಹೂಕೋಸಿನ ಪಲ್ಯ ಮಾಡೋದಕ್ಕೆ ಮೊದಲನೇದಾಗಿ ನಾನು ಹಸಿಮೆಣಸಿನ್ಕಾಯಿಯಿಂದ ಈ ಪಲ್ಯವನ್ನು ಮಾಡ್ತಿರೋದ್ರಿಂದ ಹಸಿಮೆಣಸಿನ್ಕಾಯನ್ನು ಚೆನ್ನಾಗಿ ಹುರ್ಕೋಬೇಕು. ಇದಕ್ಕೆ ನಾನು ಒಂದು 10-11 ಹಸಿಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಆದ್ದರಿಂದ ಈ ಇಡೀ ಮೆಣಸಿನ್ಕಾಯಿ ಹಾಕಿದರೆ ಏನಾಗುತ್ತೆ, ಅದು ಸಿಡಿಯೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಅಂತ ಅಂದರೆ, ಅದನ್ನು ಮುರ್ಕೋತಾ ಇದ್ದೀನಿ. ಅಂದರೆ ಸ್ಪ್ಲಿಟ್ ಆದಾಗ ಸಿಡಿಯೋದಿಲ್ಲ ಹಸಿಮೆಣಸಿನಕಾಯಿ. ಹಾಗಾಗಿ ಅದನ್ನು ಸ್ಪ್ಲಿಟ್ ಮಾಡಿ ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಬಣ್ಣ ಬದಲಾಗೋವರೆಗೂ ಹುರ್ಕೊಂಡು ನಂತರ ಅದನ್ನು ಪ್ಲೇಟಿಗೆ ತೆಗೆದಿಟ್ಕೋಬೇಕು. ಈಗಿದೆ ಚೆನ್ನಾಗಿ ಬೆಂದಿದೆ, ತೆಗೆದಿಟ್ಕೊಳ್ಳೋಣ. ನೆಕ್ಸ್ಟು ಹೂಕೋಸನ್ನ ಯಾವುದೇ ಖಾದ್ಯ ಮಾಡಿದ್ರೂ ಕೂಡ ಹೂಕೋಸು ಏನಿದೆ ಅದನ್ನು ಸ್ವಚ್ಛಗೊಳಿಸೋದು ತುಂಬಾ ಇಂಪಾರ್ಟೆಂಟ್. ಅದಕ್ಕೆ 1 ಲೀಟರ್ನಷ್ಟು ನೀರನ್ನು ಹಾಕಿ ಬಿಸಿ ನೀರನ್ನು ಮಾಡ್ಕೊತಾ ಇದ್ದೀನಿ. ಇದು ಒಂದು ಸ್ವಲ್ಪ ನೀರು ಕುದಿಯೋದಕ್ಕೆ ಬಂದಾಗ ಅದಕ್ಕೆ ನಾನು ಈಗ ಆಲ್ರೆಡಿ ಏನು ಮಾಡಿದ್ದೀನಿ, ಹೂಕೋಸನ್ನು ಇದು ನೀರು ಬಿಸಿ ಆಗಲಿ ಅಂತ ಹೇಳಿ ಮುಚ್ಚಿಟ್ಬಿಟ್ಟಿದ್ದೆ ಒಂದು 10 ನಿಮಿಷಗಳ ಕಾಲ. ಈಗ ಇದು ಬಿಸಿಯಾಗಿದೆ. ಈಗ ನಾನು ಹೆಚ್ಚಿಟ್ಕೊಂಡಿರೋಂತಹ ಹೂಕೋಸನ್ನು ಆ ನೀರಿಗೆ ಹಾಕ್ತಾಯಿದ್ದೀನಿ. ಈ ನೀರಿಗೆ ಉಪ್ಪನ್ನು ಹಾಕಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷಗಳ ಕಾಲ ಇದೇ ನೀರಲ್ಲಿ ಬಿಡಬೇಕು. ಹಾಗಾದರೆ ಆ ನೀರಿನಲ್ಲಿ ಎಲ್ಲ ಏನೇ ಕ್ರಿಮಿಕೀಟಗಳಿದ್ರೂ ಎಲ್ಲ ಹೋಗುತ್ತೆ. ಸೊ ಒಂದು 5 ನಿಮಿಷ ಮುಚ್ಚಿಡ್ತಾ ಇದ್ದೀನಿ. 5 ನಿಮಿಷ ಆದ ನಂತರ ಆಲ್ರೆಡಿ ಕುದಿಯೋದಕ್ಕೆ ಬಂತು. ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಅದನ್ನು ತೆಗೆದಿಡ್ತಾ ಇದ್ದೀನಿ. ಈಗ ಇದನ್ನು ಹೂಕೋಸನ್ನು ಸ್ವಚ್ಛಗೊಳಿಸಿದ್ದಾಯಿತು. ನಂತರ ನಾನು ಕೊಬ್ಬರಿ ಮತ್ತು ಬೆಳ್ಳುಳ್ಳಿಯನ್ನು ರುಬ್ಬಿಟ್ಕೊಂಡಿದ್ದೆ. ಅದಕ್ಕೆ 4-5 ಲವಂಗ, 1 ಇಂಚು ಚಕ್ಕೆ, 3 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳು, ಕೊತ್ತಂಬರಿ, 1 ಟೊಮೊಟೊ, 1 ಇಂಚು ಶುಂಠಿ ಹಾಕಿ 1 ಲೋಟ ಅಷ್ಟು ನೀರು ಹಾಕಿ ಚೆನ್ನಾಗಿ ಸ್ಮೂತ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೀವಿಲ್ಲಿ ನೋಡ್ಬೋದು, ಚೆನ್ನಾಗಿ ಸ್ಮೂತ್ ಪೇಸ್ಟ್ ಆಗಿದೆ. ಆಮೇಲೆ ನಾನು ಏನು ಹುರ್ತಿಟ್ಕೊಂಡಿದ್ನಲ್ಲ ಹಸಿಮೆಣಸಿನಕಾಯಿ, ಅದನ್ನು ಹಾಕಿ ನೀರಿನೊಂದಿಗೆ ಚೆನ್ನಾಗಿ ರುಬ್ಬಿ ಸ್ಮೂತ್ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ನಂತರದಲ್ಲಿ ಈಗ ಒಗ್ಗರಣೆ ಕೊಡೋದು ಯಾವ ರೀತಿ ಅಂದರೆ, ಪಾತ್ರೆಗೆ ಒಂದು 3-4 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಅದಕ್ಕೆ ಹೆಚ್ಚಿಟ್ಕೊಂಡಿರೋಂತಹ ಈರುಳ್ಳಿ ಹಾಕಿ ಬಾಡಿಸ್ಕೋಬೇಕು. ಚೆನ್ನಾಗಿ ಬಾಡಿಸ್ಕೊಂಡಾದ ನಂತರ ಈಗ ನೋಡಿ, ಈಗ ಕಲರ್ ಚೇಂಜ್ ಆಗಿದೆ ಈರುಳ್ಳಿದು. ಈ ಸಂದರ್ಭದಲ್ಲಿ ನಾವು ಏನು ಸ್ವಚ್ಛಗೊಳಿಸಿ ಇಟ್ಕೊಂಡಿದ್ದಲ್ವ ಆ ಹೂಕೋಸನ್ನು ಇದಕ್ಕೆ ಹಾಕ್ತಾಯಿದ್ದೀವಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನಾನು ಅರಿಶಿನ ಪುಡಿಯನ್ನು ಈ ಸಮಯದಲ್ಲಿ ಹಾಕೋತಿದ್ದೀನಿ. ಇದು ಒಳ್ಳೆ ಕಲರ್ ಕೊಡುತ್ತೆ ಹೂಕೋಸಿಗೆ. ನೋಡ್ಬೋದು, ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಹೂಕೋಸಿನ ಕಲರ್ ಚೇಂಜ್ ಆಯಿತು. ಎಲ್ಲ ಹೂಕೋಸಿಗೂ ಇದೇ ರೀತಿ ಅರಿಶಿನ ಹತ್ತೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಾದ ನಂತರ ಇದಕ್ಕೆ ನಾನು ಏನು ಹಸಿಮೆಣಸಿನ್ಕಾಯಿ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೆ ಆ ಹಸಿಮೆಣಸಿನ್ಕಾಯಿ ಪೇಸ್ಟು, ಉಪ್ಪು ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಎಣ್ಣೆಯಲ್ಲಿ ಬೆಂದರೆ ರುಚಿ ಬಹಳ ಚೆನ್ನಾಗಿರುತ್ತೆ ಪಲ್ಯದ್ದು. ಅದಕ್ಕೆ ಈಗ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು, ಈ ಸಂದರ್ಭದಲ್ಲಿ ಹಸಿಮೆಣಸಿನ್ಕಾಯಿ ರುಬ್ಬಿಟ್ಕೊಂಡಿರೋಂಥ ಪೇಸ್ಟು ಜಾಸ್ತಿ ಹಾಕೋಬೇಡಿ. ನಿಮಗೆ ಸ್ಪೈಸಿ ಬೇಕಂತ ಅಂದರೆ ಅಷ್ಟು ರುಬ್ಬಿರೋ ಅಂಥ ಮಸಾಲನೂ ಹಾಕ್ಬೋದು.
ನಾನು ಮೀಡಿಯಮ್ ಖಾರ ಮಾಡ್ತಿರೋದ್ರೆ ಇನ್ನೂ ಒಂದು ಸ್ವಲ್ಪ ಹಾಕಿ ಇನ್ನೂ ಉಳಿಸಿದ್ದೀನಿ ಹಸಿ ಖಾರನ. ಆಮೇಲೆ ಬೇಕಿದ್ದರೂ ಆ ಹಸಿ ಖಾರನ ಬಳಸ್ಬೋದು ನೀವು. ಈಗ ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಈಗ ಏನು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆ ಅಷ್ಟನ್ನು ಹಾಕಿ ಈಗ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿಕೊಂಡು ಮತ್ತೆ ಮಿಕ್ಸ್ ಮಾಡೋದು. ಮಿಕ್ಸ್ ಮಾಡಿಬಿಟ್ಟು ಬೆಂದರೆ ನಮ್ಮ ಕಾಲಿಫ್ಲವರ್ ಅಥವಾ ಹೂಕೋಸಿನ ಪಲ್ಯ ರೆಡಿಯಾಗಿರುತ್ತೆ. ಈಗ ಬೇಯೋದಕ್ಕೆ ಬಿಟ್ಟಿದ್ದೆ, ಚೆಂದಾಗಿ ಬೆಂದಿದೆ, ನೋಡ್ಬೋದು ಚೆನ್ನಾಗಿ ಕುದೀತಾ ಇದೆ. ಒಂದು 15 ನಿಮಿಷ ಇದೇ ಥರ ಬೇಯೋದಕ್ಕೆ ಬಿಟ್ಬಿಡಿ, ಮುಚ್ಚಳವನ್ನು ಮುಚ್ಚಿ. ಈಗ ಚೆನ್ನಾಗಿ ಬೆಂದಿದೆ. ಈ ಪಲ್ಯನ ನೀವು ಚಪಾತಿ, ರೊಟ್ಟಿ, ಅನ್ನ ಜೊತೆಗೂ ತಿನ್ಬೋದು. ಒಳ್ಳೆ ಟೇಸ್ಟಿಯಾದಂತಹ cauliflower curry is ready to eat. Thanks for watching. Please subscribe to my channel.